ಗುರು ಹಾರ್ದಿಕ್ ಪಾಂಡ್ಯ ಅವರಿಗೆ ಇಂಜುರಿ ಆಗಿಲ್ಲ, ಮುಂಬೈ ಇಂಡಿಯನ್ಸ್ ಟೀಮರೇ ಕುಣಿಸಿದ್ದಾರೆ ಅಂತ ಎಲ್ಲ ಕಡೆಯಿಂದ ಅಪ್ಡೇಟ್ ಬರ್ತಾ ಇದೆ. ಯಾಕೆಂತೇಳಿ ಆ ರೀತಿ ಹೊಸದಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಹಾರ್ದಿಕ್ ಪಾಂಡ್ಯ ಈ ಸೀಸನ್ ಅಂತ ಹೇಳೋದು. ಲಾಸ್ಟ್ ಸೀಸನ್ ಚೆನ್ನಾಗಿತ್ತು ಮುಂಬೈ ಇಂಡಿಯನ್ಸ್ ಅವ್ರಿಗೆ, ಈ ಸೀಸನ್ ಚೆನ್ನಾಗಿಲ್ಲ ಅಂತ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕುಣಿಸಿದಾರ, ಇಲ್ಲ ಇಂಜುರಿ ಆಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ಗುರು ಹಾರ್ದಿಕ್ ಪಾಂಡ್ಯ ಅವರು ಎಂಥ ಪ್ಲೇಯರ್ ಅಂತ ಹೇಳಿದ್ರೆ, ಈ ನಮ್ಮ ಟೀಮ್ ಇಂಡಿಯಾಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿ T20 ವರ್ಲ್ಡ್ ಕಪ್ನ 2 ಬಾರಿ ಗೆಲ್ಸ್ಕೊಟ್ಟಂಥ ಪ್ಲೇಯರ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅಂತ ಹೇಳೋದು. ಸಖತ್ತಾದಂಥ ಪ್ಲೇಯರು, ಅದು ಈ ಸೀಸನ್ ಸಖತ್ತಾಗಿ ವರ್ಷದಾಗಿ ಆಡ್ತಿದ್ದಾರೆ. ಕ್ಯಾಪ್ಟನ್ಶಿಪ್ ಅಲ್ಲೂ ಕೂಡ ಸಖತ್ ಡಿಫರೆನ್ಸಸ್ ಕಾಣ್ತಿದೆ. ಗುಜರಾತ್ ಟೈಟನ್ಸ್ ಅಲ್ಲಿ ಇದ್ದಂತ ಹಾರ್ದಿಕ್ ಪಾಂಡ್ಯನೇ ಬೇರೆ, ಇಲ್ಲಿ ಮುಂಬೈ ಇಂಡಿಯನ್ಸ್ ಅಲ್ಲಿರೋ ಅಂತ ಹಾರ್ದಿಕ್ ಪಾಂಡ್ಯನೇ ಬೇರೆ ಅಂತ ಅನಿಸ್ತದೆ. ಯಾಕಂತಂದ್ರೆ ಗುಜರಾತ್ ಟೈಟನ್ಸ್ ಅವರು ಆಶೀಶ್ ನೆಹರ್ ಅವರು ಸಖತ್ತಾಗಿ ಇಲ್ಲಿ ಲೀಡ್ ಮಾಡ್ತಾ ಇರೋ ಇಲ್ಲಿ ಗುಜರಾತ್ ಟೈಟನ್ಸ್ ಟೀಮ್, ಅವ್ರು ಕಪ್ನ ಗೆದ್ಕೊಟ್ರು ಇಲ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಹೇಳೋದು. ಆ ಸೀಸನ್ ಅಲ್ಲಿ ನಂಬರ್ 4 ಬ್ಯಾಟ್ಸ್ಮನ್ ಆಗಿ ಬಂದು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾ ಇದ್ರು. ಮತ್ತೆ ಫೈನಲ್ ಅಲ್ಲಿ ಎಲ್ಲರೂ ಕೂಡ ರನ್ಸ್ಗಳನ್ನ ಹೊಡ್ಸ್ಕೊಳ್ತಾ ಇದ್ದಾಗ ಈ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಸಖತ್ತಾಗಿ ಬೌಲಿಂಗ್ ಮಾಡಿ 3 ಅನ್ನ ತೆಗಿತಾರೆ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಅಂತ ಹೇಳೋದು. ಸಖತ್ತಾಗಿ ಬೌಲಿಂಗ್ ಮಾಡುವಂತ ಆಲ್ರೌಂಡರ್ ನಮ್ಮ ಇಂಡಿಯಾಗೆ ಸಿಕ್ಕಿರುವಂತ ಜಮ್ಮು ಹಾರ್ದಿಕ್ ಪಾಂಡ್ಯ ಅವರು. ಆದ್ರೆ ಮುಂಬೈ ಇಂಡಿಯನ್ಸ್ ಅವ್ರನ್ನ ಕ್ಯಾಪ್ಟನ್ಶಿಪ್ಗಾಗಿ ಕರ್ಕೊಂಡು ಬಂದ್ರು ಗುಜರಾತ್ ಟೈಟನ್ಸ್ ಇಂದ. ಅಲ್ಲಿಂದ ಸ್ವಲ್ಪ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಮನಸ್ಸು ಕುಗ್ಗಿದೆ ಅಂತ ಹೇಳೋದು. ಯಾಕಂದ್ರೆ ಯಾವೇ ಒಬ್ಬ ಪ್ಲೇಯರ್ ಕೂಡ ಇವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಸಿಗ್ತಾ ಇದೆ, ಆದ್ರೆ ಆನ್ ದಿ ಗ್ರೌಂಡ್ ಸಿಗ್ತಿದೆ. ಆದ್ರೆ ಅವ್ರು ಬೇರೆ ವಿಚಾರದಲ್ಲಿ ಯಾರೇ ಒಬ್ಬ ರನ್ಸ್ನ ಹೊಡ್ಸ್ಕೊತಾ ಇದ್ರು ಬಂದು ಮಾತಾಡೋದಾಗಿರ್ಬೋದು, ಮತ್ತೆ ಡಿಸ್ಕಷನ್ ಮಾಡೋದಾಗಿರ್ಬೋದು, ಯಾವುದಕ್ಕೆ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳೋದು. ಹಾರ್ದಿಕ್ ಪಾಂಡ್ಯ ಅವರು ಒಬ್ಬರೇ ಅಲೋನ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಅಂತ ಅನಿಸ್ತಿದೆ. ಅದನ್ನ ಬಿಟ್ಟು ಬೇರೆ ಟೀಮ್ಗೆ ಬಂದ್ರೆ ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಎಂಥ ಪ್ಲೇಯರ್ ಅಂತ ಹೇಳಿದ್ರೆ, ಒಂದೇ ಒಂದು ಓವರ್ ಅಲ್ಲಿ ಮ್ಯಾಚ್ ನ ಚೇಂಜ್ ಮಾಡುವಂತ ಕೇಪಬಿಲಿಟಿ ಇರುವಂತ ಬ್ಯಾಟ್ಸ್ಮನ್ ಹಾರ್ದಿಕ್ ಪಾಂಡ್ಯ ಅವರು. ಅವ್ರ ಇಂಜುರಿ ಅಪ್ಡೇಟ್ ಅಂತಾನೆ ಬರ್ತಾ ಇದೆ, ಆದ್ರೆ ಮುಂಬೈ ಇಂಡಿಯನ್ಸ್ ಅವ್ರನ್ನ ಬಿಡಲ್ಲ. ಯಾಕಂತ ಹೇಳಿದ್ರೆ ಸಖತ್ತಾದಂತ ಪ್ಲೇಯರ್ ಗುರು. ಇಂಡಿಯಾದಲ್ಲಿ ನಂಬರ್ 1 ಇದು, ಇಂಡಿಯಾ ಯಾಕೆ ವರ್ಲ್ಡ್ ಅಲ್ಲೇ ನಂಬರ್ 1 ಆಲ್ರೌಂಡರ್ ಆಗಿರುವಂತ ಬ್ಯಾಟ್ಸ್ಮನ್ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು. ಅಂತ ಒಬ್ಬ ಪ್ಲೇಯರ್ನ ನೀವು ಇಟ್ಕೊಂಡು ಅವ್ರನ್ನ ಕ್ಯಾಲಿಬರ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಫ್ರಾಂಚೈಸಿಗೆ ಹೊಡೆತ ಅಂತ ಹೇಳ್ಬೋದು. ಯಾವುದೇ ಒಂದು ಟೀಮ್ಗೆ ಹೋಗ್ಬೇಕು ಅಂತ ನೀವು ಕಮೆಂಟ್ ಮಾಡಿ. ನಮಗೆ ನಮ್ಮ RCBಗೆ ಬಂದರೂ ಸಖತ್ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನಿಸ್ತದೆ. ಯಾಕಂತಂದ್ರೆ ಗುರು ಜೆನ್ಯೂನ್ ಆಲ್ರೌಂಡರ್ ಗುರು. 4 ಓವರ್ ಬೌಲಿಂಗ್ ಮಾಡ್ತಾರೆ, ಮತ್ತೆ ಸ್ಲಾಗ್ ಓವರ್ಸ್ ಬಂದ್ಬಿಟ್ಟು ಸಖತ್ತಾಗಿ ಬೆಂಕಿಯಾಗಿ ಬ್ಯಾಟಿಂಗ್ ಮಾಡುವಂತ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅವರು. ಇಂಥ ಒಬ್ಬ ಬ್ಯಾಟ್ಸ್ಮನ್ ಮತ್ತೆ ಆಲ್ರೌಂಡರ್, ಫೀಲ್ಡರ್ ಮತ್ತೆ ಎಕ್ಸ್ಟ್ರಾರ್ಡಿನರಿ ಫೀಲ್ಡರ್ ಅಂತ ಹೇಳೋದು. ಫೀಲ್ಡಿಂಗ್ ಅಲ್ಲೂ ಕೂಡ ಒಂದು 10-15 ರನ್ನು ತಡೆಯುವಂತಹ ಬ್ಯಾಟ್ಸ್ಮನ್ ಮತ್ತೆ ಬೌಲರು ಫೀಲ್ಡರ್ ಎಲ್ಲ ಮಾಡುವಂತ ಹಾರ್ದಿಕ್ ಪಾಂಡ್ಯ ಅವರು. ಹೌದು, ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಇದು ಇರಬೇಕು ಕ್ರಿಕೆಟರ್ಸ್ಗೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅವ್ರ ಲೈಫಲ್ಲಿ ಆಗಿರೋ ರೀತಿ ನೋಡಿದ್ರೆ ಇದು ಅವ್ರು ಕಮ್ ಬ್ಯಾಕ್ ಮಾಡಿ ತಿರ್ಗಾ T20 ವರ್ಲ್ಡ್ ಕಪ್ ಗೆದ್ದು ತಿರ್ಗಾ ಡೌನ್ಫಾಲ್ನ ಕಾಣ್ತಿದ್ದಾರೆ ಅಂತ ಹೇಳೋದು. ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ನಮ್ಮ RCB ಮೇಲೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋರು ಈ ಸೀಸನ್. ಆದರೆ ಅವ್ರು ಏನೋ ಟೀಮ್ ಕಾಂಪೋಸಿಷನ್ ಸೆಟ್ ಆಗ್ತಾ ಇಲ್ಲ, ಮತ್ತೆ ಅವ್ರಿಗೂ ವೈಬ್ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಕಾರಣದಿಂದ ಸ್ವಲ್ಪ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅಂತ ಹೇಳೋದು. ಹಾರ್ದಿಕ್ ಪಾಂಡ್ಯ ಯಾವತ್ತಿದ್ರು ಲೆಜೆಂಡನೇ, ನಮ್ಮ ಇಂಡಿಯಾ ಟೀಮ್ನ ಲೆಜೆಂಡು. ನಮ್ಮ ಟೀಮ್ ಇಂಡಿಯಾಗೆ ಸಖತ್ ಬೇಕಾದಂಥ ಪ್ರಮುಖ ಪ್ಲೇಯರ್ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಅಂತ ಹೇಳೋದು. ಹಾರ್ದಿಕ್ ಪಾಂಡ್ಯ ಅವರು ಯಾವ ಟೀಮ್ಗೆ ಹೋಗಬೇಕು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ನಮ್ಮ RCBಗೆ ಬರಬೇಕು ಅಂತ ಅಂದರೆ RCB ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.